ನಾನು ಅವನಿಗೆ 5 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ, ಸಾಲ ವಸೂಲಿ ಮಾಡೋ ಉದ್ದೇಶಕ್ಕೋಸ್ಕರ ನಾನು ಹಿಂಗೆ ಮಾಡಿದ್ದೀನಿ ಅಂತ. ನಾವು ಪ್ರಮುಖರು ಹೋಗಿ ಆ ಕುಟುಂಬದವ್ರನ್ನ ವಿಚಾರಣೆ ಮಾಡಿದಾಗ ನಾವು ಯಾವ ಕಾರಣಕ್ಕೂ ಅವ್ರ ಹತ್ರ ಸಾಲ ತಗೊಂಡಿರಲಿಲ್ಲ. ನಮ್ಮ ಮಂಜುನಾಥನ್ ಅವರು ಕೆಲಸ ಮಾಡಿದರು, ಅದರಲ್ಲೇ ಸಹ 27,000 ರೂಪಾಯಿನ ಅಪರಾಧಿ ಅವನು ಕರ್ಕೊಂಡೋಗಿ ಭಟ್ರ ಹತ್ರ ಇಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿದರು. ಅವನ ಹತ್ರ 5 ಲಕ್ಷ 6 ಲಕ್ಷ ಸಾಲ ತಗೊಂಡು ಮನೆ ಅಭಿವೃದ್ಧಿ ಮಾಡೋದಾಗಲಿ ಇನ್ನೊಂದು ಬೇರೆ ಏನೋ ಅಭಿವೃದ್ಧಿ ಮಾಡೋದಾಗಲಿ ಏನೂ ಕೆಲಸ ಮಾಡಿಲ್ಲ. ಆದರೆ ಅವನು ಈ ಪ್ರಕರಣ ದಾರಿ ತಪ್ಪಿಸೋ ಉದ್ದೇಶಕ್ಕೋಸ್ಕರ ಅವರು ಸಾಲ ತಗೊಂಡಿದ್ರು. ಆ ಉದ್ದೇಶಕ್ಕೆ ನಾನು ಕೊಲೆ ಮಾಡಿದ್ದೀನಿ, ಅವ್ರನ್ನ ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇವನಿಗೆ ಒಂದು ವೇಳೆ ಇವರು ಸಾಲ ತಗೊಂಡಿದ್ರು, ಯಾರು ಅವನಿಗೆ ಕೊಲೆ ಮಾಡುವಂಥ ಹಕ್ಕನ್ನು ಯಾರು ಕೊಟ್ಟರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಇಲಾಖೆಯವರು ಸರಿಯಾಗಿ ಕ್ರಮ ಜರುಗಿಸಿ ಅವನ ಮೇಲೆ ಮಾಡ್ಕೋಬೇಕು. ಇನ್ನೊಂದು ಹೇಳಿಕೆ ಕೊಟ್ಟಾನೆ, ಪತ್ರಿಕೆಯಲ್ಲಿ ಬಂದಂಥ ಇನ್ನೊಂದು ಹೇಳಿಕೆ ಕೊಟ್ಟಿರ್ತಾನೆ. ನಾನು ವಿಷಯದಲ್ಲಿ ಇದರಲ್ಲಿ ಡ್ರಿಂಕ್ಸಲ್ಲಿ ಒಬ್ಬನಿಗೆ BP ಕೊಡಿಸಿದೆ, ಒಬ್ಬನಿಗೆ ಬಿಯರ್ ಕುಡಿಸಿದೆ ಅಂತ ಹೇಳ್ತಾನೆ. ಅದರಲ್ಲಿ ಈ ಕ್ರಿಮಿನಾಶಕ ಬಳಸಿದ್ದೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಾನೆ. ಅದು ಸಾಮಾನ್ಯವಾಗಿ ನಾವು ಯೋಚನೆ ಮಾಡಿದ್ರೆ ಈ ಕ್ರಿಮಿನಾಶಕನ ನೀರಲ್ಲಿ ಸಮೇತ ಹಾಕಿದರೂ ಕಲರ್ ಚೇಂಜ್ ಆಗುತ್ತೆ, ವಿಪರೀತವಾದ ವಾಸನೆ ಬರುತ್ತೆ. ಬಲಾತ್ಕಾರ ಯಾವ ಕಾರಣಕ್ಕೂ ಆಗಲ್ಲ. ಆದರೆ ಇವನು ಹೇಳಿಕೆ ಏನು ಹೇಳ್ತಾ ಇದ್ದಾನೆ ಅಂದರೆ ನಾನು ಕ್ರಿಮಿನಾಶಕವನ್ನು ಅದರಲ್ಲಿ ಮಿಕ್ಸ್ ಮಾಡಿ ಕುಡಿಸಿ ಅವ್ರನ್ನ ಸಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇದು ಶುದ್ಧ ಸುಳ್ಳು. ಈ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸರಿಯಾದ ತನಿಖೆ ದಾರಿ ತಪ್ಪಿಸೋ ಉದ್ದೇಶಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ. ಒಂದು ವೇಳೆ ಆ ರೀತಿ ಮಾಡಿದ ಅನ್ನೋದಾದರೆ ಅವನು ಕರ್ಕೊಂಡೋಗಿ ಎಲ್ಲಿ ಕ್ರಿಮಿನಾಶಕನ ಪರ್ಚೇಸ್ ಮಾಡಿದೆ ಅಂತಂದು ಅದನ್ನು ಇದನ್ನು ಮಾಡಲಿ, ತನಿಖೆ ಮಾಡಲಿ. ನಾವು ಕರ್ಕೊಂಡೋಗಿ 8-10 ಜನನ ಕರ್ಕೊಂಡೋಗಿ ಅವ್ರಿಗೆ ನೇಣು ಬಿಗಿದಿದ್ದಾನೆ ಅಂತ ನಮಗೆ ಅನುಮಾನ ಇದೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಸರಿಯಾದ ತನಿಖೆ ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವನು ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಸಾಕಷ್ಟು ಬಾರಿ ಇವನು ಈ ಸಿದ್ದಾಪುರ ಸುತ್ತಮುತ್ತ ಕೊಲೆಗಳಂತ ಮಾರಣಾಂತಿಕ ಹಲ್ಲೆಗಳನ್ನು ಮಾಡಿದ್ದಾನೆ. ಇಲ್ಲಿವರೆಗೂ ಬಯಲಿಗೆ ಬಂದಿಲ್ಲ. ಇವತ್ತು ಅಪರಾಧಿ ಕೈಗೆ ಪೊಲೀಸರ ಕೈ ಸಿಕ್ಕಿದ್ದಾನೆ. ದಯವಿಟ್ಟು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಂತ ನಾವು ಪೊಲೀಸ್ ಇಲಾಖೆಯನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಈಗೇನು ಕೊಲೆ ಆಯ್ತಲ್ಲ 7ನೇ ತಾರೀಕಿನ ಈ ತಿಂಗಳಿಂದೆ ಇವು ಅಣ್ಣ ತಮ್ಮ ಇಬ್ಬರನ್ನು ಕೂರಿಸಿ ಯಾವುದೋ ಒಂದು ಹವಾಲ ಹಣ ಇರ್ಬೋದು ಅಥವಾ ಅವನು ಕದ್ದು ಹಣ ಇರ್ಬೋದು, ಒಂದು 50 ಲಕ್ಷನ ಕೋಟಿನ ಈ ಅಣ್ಣ ತಮ್ಮದ್ರು ಮೋಸ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೋಮಿನಲ್ಲಿ ಕೂರಿಸಿ ಅವರಿಗೆ ಬೆಂಕಿ ಹಾಕಿದ್ದ. ಗ್ಯಾಸ್ ಓಪನ್ ಮಾಡಿ ಬೆಂಕಿ ಹಾಕಿದ್ದ. ಅದರಲ್ಲೂ ಏನೋ ಬಚಾವಾಗಿ ತಪ್ಪಿಸ್ಕೊಂಡು ಬಂದರು. ಆ ನಂತರ ಇವನು ಸುಳ್ಳು ಹೇಳ್ದ, ನಾನೇನೋ ಅದು ಗೊತ್ತಿಲ್ಲದಂಗೆ ಆನ್ ಆಗಿಬಿಡುತ್ತೋ ಓಡ್ ಬಂದ್ಬಿಟ್ಟೆ ನಾನು ತಪ್ಪಿಸ್ಕೊಂಡು ನೀವಿಂದು ಬಂದಿದ್ದೀರ ಅಂತ ಹೇಳಿ. ಇದು ಕಾರಣ ಏನಪ್ಪ ಅಂತಂದರೆ 1 ಕೋಟಿ ದುಡ್ಡೇನೋ ಬೇರೆ ಕಡೆಯಿಂದ ಇವನು ಕದ್ದು ಹಣ ಬಂದಿತ್ತು. ಆ ಹಣ ಅವನ ಕೈ ಸಿಕ್ಕಿರಲಿಲ್ಲ. ಅದೇನಾಯ್ತೋ ಗೊತ್ತಿಲ್ಲ. ಈ ಏನು ಮೃತರಾದ್ರಲ್ಲ ಚಂದ್ರಶೇಖರ್ ಅಸ್ಲರು ಮತ್ತು ಮಂಜುನಾಥ್ ಅಸ್ಲರು ಇವರೇ ಮೋಸ ಮಾಡಿದ್ದಾರೆ. ಆ ಹಣ ಸಿದ್ದಾಪುರ ಸುತ್ತಮುತ್ತ ಚಲಾವಣೆ ಆಗ್ತಾಯಿದೆ ಅಂತ ತಿಳ್ಕೊಂಡು ಪತ್ರಿಕೆಯಲ್ಲಿ ಬಂದಿರೋ ಹೇಳಿಕೆನ ನಾನು ಇವತ್ತಿನ ಮಾತ್ರ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಅವನ್ನ ಆ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಅವ್ರ ಮೇಲೆ 1 ಕೋಟಿ ರೂಪಾಯಿ ಯಾರು ಮಂಜುನಾಥ್ ಚಂದ್ರಶೇಖರ್ ಅಸ್ಲರ್ ಮೇಲೆ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿ ಆ ಇನ್ಶೂರೆನ್ಸ್ ಪಡೆಯೋ ಉದ್ದೇಶಕ್ಕೋಸ್ಕರ ಇವನು ಕೊಲೆ ಮಾಡಿರ್ತಾನೆ. ಇವೆಲ್ಲ ಪ್ರಕರಣಗಳು ಇವನು ಕ್ರಿಮಿನಲ್ ಹಿನ್ನೆಲೆ ಉಳ್ಳವನಾಗಿರೋದ್ರಿಂದ ಭಾಳಷ್ಟು ಮಾಡಿದ್ದಾನೆ. ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದಾನೆ ಈ ಮೂಲಕ. ಇವತ್ತು ಇಲ್ಲಿವರೆಗೂ ಅವನ್ನ ಅಪರಾಧಿ ಹಿಡಿದಿದ್ದೀರಾ, ಅವನ ವಿಷಯ ತಿಳ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಕೋರ್ಟಲ್ಲಿ ಇದು ಟ್ರಯಲ್ ನಡೀತದೆ. ಈ ಟ್ರಯಲ್ನಲ್ಲಿ ಪೊಲೀಸ್ ಇಲಾಖೆಯವರು ಸರಿಯಾದ ಎವಿಡೆನ್ಸ್ ಕೊಟ್ಟು ಸರಿಯಾದ ಸಾಕ್ಷಿಗಳನ್ನು ಕೊಟ್ಟು ಈ ಕೇಸನ್ನು ಪ್ರೂವ್ ಮಾಡಿ ಇವನಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು. ಯಾವುದೇ ಒತ್ತಡಕ್ಕೆ ಮಣಿದು ಯಾವುದೇ ಆಶಾ ಆಮಿಷಗಳಿಗೆ ಇಲಾಖೆಯವರು ಮಣಿದು ಈ ಕೆಲಸ ಟ್ರಯಲನ್ನು ಸರಿಯಾಗಿ ದಾರಿ ತಪ್ಪಿಸೋಂಥ ಕೆಲಸ ಮಾಡಬಾರ್ದು. ಪೊಲೀಸ್ ಇಲಾಖೆಯವರು ಸರಿಯಾದ ಸೆಕ್ಷನ್ಗಳನ್ನು ಹಾಕಿ ಸರಿಯಾದ ತನಿಖೆ ಮಾಡಿ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕೋರ್ಟಿಗೆ ಕೊಟ್ಟು ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಆಗಲೇಬೇಕು. ಈ ಅತ್ಯಂತ ಹಿಂದುಳಿದ ದಲಿತ ಸಮುದಾಯಕ್ಕೆ ಈ ಮೂಲಕ ನ್ಯಾಯ ಕೊಡಿಸ್ಬೇಕಂತ ಪೊಲೀಸ್ ಇಲಾಖೆಯನ್ನು ನಾನು ಇವತ್ತು ಮನವಿ ಮಾಡ್ತೇನೆ. ಇದರಲ್ಲಿ ಏನಾದರೂ ತಪ್ಪಿದರೆ ಮುಂದಿನ ದಿನಗಳಲ್ಲಿ ಸರಿಯಾದ ಹೋರಾಟವನ್ನು ಈ ದಲಿತ ಸಮುದಾಯ ಮಾಡ್ತೀವಿ ಅಂತ ಈ ಮೂಲಕ ಪತ್ರಿಕಾ ಬಳಗದವರಿಗೆ ನಾವು ಹೋಗಿ ಎಲ್ಲ ಮುಖಂಡರೆಲ್ಲ ಹೋಗಿ ಕುಟುಂಬದವ್ರನ್ನ ವಿಚಾರಣೆ ಮಾಡಿದಾಗ ಕುಟುಂಬದವರು ನಾವು ಸಾಲದ ವಿಚಾರ ಹೇಳಿದ್ನಲ್ಲ, ಅವನು ಆ ಸಾಲದ ಯಾವ ಕಾರಣಕ್ಕೂ ಅವನ ಹತ್ರ ಸಾಲ ಮಾಡಿಲ್ಲ. ನಮ್ಮ ಮಗನನ್ನೇ ಅವ್ನು ಬಳಸ್ಕೊತ ಇದ್ದ. ಯಾವ ಕೃತ್ಯಕ್ಕೆ ಬಳಸ್ಕೊತಿದ್ದ ನಮಗೆ ಗೊತ್ತಿಲ್ಲ. ನಾವು ಒಳ್ಳೆಯವನು, ನಮ್ಗೆ ಸಹಾಯ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೆ ಅವನ ಹತ್ರ ನಾವು ಕೆಲಸಕ್ಕೆ ಕಳಿಸ್ತಾ ಇದ್ವಿ.
ನಮಗೆ ಈ ರೀತಿ ಅನ್ಯಾಯ ಮಾಡ್ತಾನೆ ಅಂತ ನಮಗೆ ಗೊತ್ತಿರಲಿಲ್ಲ. ಒಂದು ವೇಳೆ ನನ್ನ ಮಗ ಸಾಲ ಮಾಡಿದ್ದೇ ಆಗಿದ್ದರೆ ನಾವೆಲ್ಲರೂ ಕಷ್ಟಪಟ್ಟು ಇನ್ನೊಂದು ಕಡೆ ಸಾಲ ಮಾಡಿ ಇನ್ನೊಂದು ಮಾಡಿ ಏನೋ ಸಾಲ ತೀರಿಸ್ತಿದ್ವಿ ಅನ್ನೋ ಮಾತ್ರ ವ್ಯವಹಾರ ಇಟ್ಕೊಂಡಿದ್ದ. ಅವ್ರ ದುಡ್ಡು ಇವ್ರ ಹತ್ರ ಕೊಟ್ಟು ಕಳಿಸಿದ್ದ ಅಂತ ಹೇಳ್ತದಾನೆ. ಕೊಟ್ಟಿಲ್ಲ, ಅವರು ಕೊಟ್ಟಿದ್ದೆ ಇಲ್ಲ ಮನೆಗೆ ತಂದಿಡ್ಬೇಕು, ಬೇರೆ ಏನೋ ಮಾಡಬೇಕು. ಅವನಿಗೆ ಅನುಮಾನ ಎಲ್ಲಿ ಬಂತು ಅಂದರೆ ಚಂದ್ರಗಡ್ಡಿಗೆ ಸುತ್ತಮುತ್ತ ಕುಡುಗುಂದ ಸುತ್ತಮುತ್ತ ಹಣ ಚಲಾವಣೆ ಆಗ್ತಾಯಿದೆ ಅಂತ ಅವನು ಅನುಮಾನ ಪಟ್ಟು ಇವರೇ ಪಡೆದಾರೆ ಅನ್ನೋ ಉದ್ದೇಶಕ್ಕೆ ಅವನು ಆ ತೀರ್ಮಾನ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಾನೆ. ಎಲ್ಲ ಹೇಳೋ ಉದ್ದೇಶಗಳು ಇಷ್ಟೇ ಸರ್, ದಾರಿ ತಪ್ಪಿಸೋದು. ಅವನಿಗೆ ಕಾಣದ ಕೈಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಪರಾಧ ಲೋಕದ ಕಾಣದ ಕೈಗಳು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಪೊಲೀಸ್ ಇಲಾಖೆ ಸರಿಯಾಗಿ ತನಿಖೆ ಮಾಡಿದರೆ ಅವೆಲ್ಲ ಬಯಲು ಬರ್ತದೆ. ಇದೆಯಲ್ಲ ಇಲ್ಲಿವರೆಗೂ ಸಿಕ್ಕಿದ್ದು ನಮಗೆ ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದ್ದು ಸರಿ ಇದೆ. ಮುಂದೆ ಆ ಟ್ರಯಲ್ನಲ್ಲಿ ಮೋಸ ಆಗಬಾರ್ದು. ನಮ್ಮ ಸರಿಯಾದ ಏನು ಸಾಕ್ಷ್ಯಾಧಾರಗಳನ್ನ ಸರಿಯಾಗಿ ಪೊಲೀಸರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಇವತ್ತೇನು ಮಾಡಿದಾರೆ ಅದನ್ನು ಮಾಡಬೇಕು. ಸುಮ್ಮನೆ ನಮಗೆ ಸಮಾಧಾನ ಅಥವಾ ಒಂದು ಸಮುದಾಯಕ್ಕೆ ಸಮಾಧಾನ ಮಾಡೋ ಉದ್ದೇಶಕ್ಕೆ ಏನೋ ಹೇಳಿ ಕೋರ್ಟಲ್ಲಿ ಏನೋ ಆಗಬಾರ್ದು. ಅವನೇನು ಅಪರಾಧ ಮಾಡಿದಾರೆ ಅಂತ ಪ್ರೂವ್ ಮಾಡಿಸಿ ಅದನ್ನು ಸರಿಯಾಗಿ ಶಿಕ್ಷೆ ಆಗಬೇಕಂತ ನಮ್ಮ ಆಗ್ರಹ. ಏನು ಅಪರಾಧಿ ಇದ್ದಾನೆ, ಅಪರಾಧಿ ಆಸ್ತಿಯನ್ನು ಮುಟ್ಟುವುದು ಹಾಕಿ ಸರ್ಕಾರಕ್ಕೆ ನಾವು ಬೇಡಿಕೆ ಇಡೋಲ್ಲ. ತಪ್ಪು ಮಾಡಿದ ಅವನು ಆ ಕುಟುಂಬಕ್ಕೆ ಅವನು ಸರಿಯಾದ ಪರಿಹಾರವನ್ನು ಕನಿಷ್ಠ 25 ಒಂದು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅವನ ಆಸ್ತಿ ಮುಟ್ಬೋದಾಗ್ತದೆ. ಪ್ರಯತ್ನ ಅಂತ ಗೊತ್ತಿಲ್ಲ. ಹಿಂಗೆ ಹೋಗಿ ಘಟನೆಗಳಾಗಿದೆ ಅಂತ ಹೇಳ್ತಾರೆ. ಗ್ಯಾಸ್ ಓಪನ್ ಮಾಡಿ ಬೆಂಕಿ ಹತ್ಬಿಟ್ಟು ಅವರು ಅವತ್ತು ಅವರಿಗೂ ಡ್ರಿಂಕ್ಸ್ ಮಾಡಿಸಿದ್ದಾನೆ. ಅಕಸ್ಮಾತಾಗಿ ಎಚ್ಚರಾಗಿ ನಾವು ಗುಡ್ಡದಲ್ಲಿ ಬೇರೆ ಕಡೆಯಿಂದ ದಾರಿ ತಪ್ಪಿ ಬಿಟ್ಟು ಓಡಿ ಬಂದ್ವಿ ಅಂತ ಹೇಳಿದ್ವಿ, ಮನೆಯಲ್ಲಿ ಹೇಳಿದ್ವಿ ಸರ್. ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು. ಈಗ ಈ ನಮಗೆ ಏನಾಗಿದೆ ಕೇಳಿದ್ರೆ ಈಗಾಗಲೇ ನಾವೆಲ್ಲರೂ ಸರ್ಕಾರಿ ಬೆಟ್ಟದಲ್ಲಿದ್ದೀವಿ. ಈಗ ಈ ಮರು GPS ಸರ್ಕಾರ ಒಂದು ಇದು ಮಾಡಿದೆ, ಮಾಡ್ತಾ ಇದೆ. ಅದರಲ್ಲಿ ನಮಗೂ ಒಂದು ಈ GPS ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ